ಚಿಂತಾಮಣಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಾಗಿ ನಗರದ ವಾರ್ಡ್ ನಂಬರ್ 26ರ NNT ನಿವಾಸಿಗಳಿಂದ ಆರೋಪ. ಚಿಂತಾಮಣಿ ನಗರದ ವಿವಿಧ ವಾರ್ಡ್ ಹಾಗೂ ನಗರದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದ್ದು, NNT ವಾರ್ಡ್ ನಂಬರ್ 26ರಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿರುವಾಗ NNT ನಗರದ ನಿವಾಸಿಗಳು ರಸ್ತೆ ಕಾಮಗಾರಿಯನ್ನು ನಿಲ್ಲಿಸಿ ನಮಗೆ ಚರಂಡಿ ವ್ಯವಸ್ಥೆ, ನೀರಿನ ಪೈಪುಗಳ ವ್ಯವಸ್ಥೆ ಹಾಗೂ UGDನ ವ್ಯವಸ್ಥೆ ಮೊದಲು ಮಾಡಿಕೊಟ್ಟು ನಂತರ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ಎಂದು ವಾರ್ಡ್ ನಂಬರ್ 26 NNT ನಿವಾಸಿಗಳು ಆರೋಪ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಕಾಂಟ್ರಾಕ್ಟರ್ ಹರೀಶ್ ರವರನ್ನು ಕರೆಯಿಸಿ ತಮಗೆ ಇರುವ ತೊಂದರೆಗಳನ್ನು ಹೇಳಿಕೊಂಡರು. ಇನ್ನು ವಾರ್ಡ್ ನಿವಾಸಿಗಳ ಮಾತು ಕೇಳಿ ಕಾಂಟ್ರಾಕ್ಟರ್ JCBಯನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ. ಇನ್ನು ಅದೇ ಸಂದರ್ಭದಲ್ಲಿ ವಾರ್ಡ್ನ ನಿವಾಸಿಗಳಾದ ಕಿರಣ್, ಅನಿಲ್ ಕುಮಾರ್, ಸಾದಿಕ್ ಪಾಷಾ, ಕಿಟ್ಟಣ್ಣ, ಅಶೋಕ್ ಬಾಬು ಮತ್ತಿತರರು ಹಾಜರಿದ್ದರು. ಎರಡು ದಿನಕ್ಕೆ ಮಳೆ ಬಂತು. ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಈ ರೋಡಲ್ಲಿ. ಅದೇ ರೋಡ್ ಮೀನ್ ರೋಡ್ ಇವಾಗ ಆಕ್ಚುಲಿ ನೀವೇ ಹಿಂದ್ಗಡೆ ವಾರ್ಡಲ್ಲಿ ನೋಡಿ, 29ನೇ ವಾರ್ಡಲ್ಲಿ ನೋಡಿ, 28ನೇ ವಾರ್ಡಲ್ಲಿ ನೋಡಿ, ಎಲ್ಲ ನೋಡಿ ರೋಡ್ ಹಾಕಿದಾರ ಮತ್ತೆ ತೆಗಿತಾ ಇದ್ದಾರೆ. ಹೋಗ್ಬಿಟ್ಟು ನೋಡಿ, ಬೇಕಾದ್ರೆ ಕಟ್ ಮಾಡ್ತಾ ಇದ್ದಾರೆ. ನೋಡಿ ಅಂತ ಕೆಲಸ ಸರಿ ಹಂಗೆ ಮಾಡಿ. ವಾಸವಾಗಿರ್ತೀನಿ. ಇವತ್ತು ಸಮಸ್ಯೆ ಏನಾಗಿದೆ ಅಂದರೆ JCB ಬಂದಿತ್ತು ರೋಡ್ ಅಡಿಯೋಕ್ಕೆ. JCB ಬಂದಿದ್ದರೆ ಇವಾಗ JCBಯಿಂದ ನಮಗೆ ತೊಂದರೆ. ಇವಾಗ ನಮಗೆ ಇಲ್ಲಿಂದ ತೊಂದರೆ ಏನಾಗ್ತಾ ಇದೆ, ರೋಡ್ ಆಗಿಬಿಟ್ಟು ಹೋಗ್ಬಿಡ್ತಾರೆ. ರೋಡ್ ಆಗಿಬಿಟ್ಟು ಹೋಗ್ಬಿಟ್ರೆ ನಮಗೆ ಇಲ್ಲಿ ಸಮಸ್ಯೆ ಏನಿದೆ ಅಂದರೆ, ಫಸ್ಟು ವಾಟರ್ ಕಲೆಕ್ಷನ್ ಸಮಸ್ಯೆ ಇದೆ. ವಾಟ್ರದ್ದು ಇವಾಗ ನಿಮ್ಮಿಂದ ನೋಡಿ ಬೇಕಾದರೆ ಒಂದು 3 ಇಂಚ್ ಪೈಪ್ ಇದೆ, ಲಾಂಗು 3 ಇಂಚ್ ಪೈಪ್ ಇದೆ. ಆ 3 ಇಂಚ್ ಪೈಪ್ ಏನಾಗಿದೆ ಅಂದರೆ 5-6 ಜಾಗಕ್ಕೆ ಲೀಕೇಜ್ ಇದೆ. ಬೇಕಾದ್ರೆ ನಿಮಗೆ ತೋರಿಸ್ತೀನಿ, ನನ್ನ ಪಾಯಿಂಟು ನಿಮ್ಗೆ ತೋರಿಸ್ತೀನಿ. ಇವಾಗ ನೀರು ಬಿಟ್ಟಿದ್ದಾನೆ, ಆ ನೀರು ಎಲ್ಲ ಲೀಕೇಜ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾ. 3 ಇಂಚ್ ಪೈಪಲ್ಲಿ 2 ಇಂಚ್ ಪೈಪ್ ರೋಡ್ಗೆ ಹೋಗ್ತಾ ಇದ್ರೆ ನೀರು 1 ಇಂಚ್ ಹಿಂದ್ಗಡೆ ಎಲ್ಲ ಜನ ಇವಾಗ ಈಶ್ವರ ದೇವಸ್ಥಾನ ಹಿಂದ್ಗಡೆ ಎಲ್ಲ 1 ಇಂಚ್ ನೀರಿಂದ ಇಕ್ಕೊಳ್ಬೇಕು. ಆಗಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಈಗ VGTದು ಒಂದು ಸಮಸ್ಯೆ ಇದೆ. VGTದು ಏನಪ್ಪ ಅಂದರೆ ಹಳೆ ಕಾಳಿಂದ ಹಾಕಿರೋದು VGT. ಅದು ಜಲ್ಲಿ ಕಲ್ಲು ಇದೆಯಲ್ಲ, ಒಳಗಡೆಯಿಂದ ಜಲ್ಲಿ ಕಲ್ಲು ಬಂದು ಕ್ಲೀನಾಗಿ ಬಂದು ಅಲ್ಲಿ ಕಾರ್ನರಲ್ಲಿ ಹಿಂಗೆ ಟ್ರನ್ನಿಂಗ್ ತೊಗೊತದ್ದು ನೀರು. ಅಲ್ಲಿ ಸ್ಟಾಪ್ ಆಗ್ತಾ ಇದ್ದರೆ ಏನಾಗ್ತಾಯಿದೆ ಅಂದರೆ ಆ ಜಲ್ಲಿ ಕಲ್ಲೆಲ್ಲ ಸ್ಟಾಪು. ವಾರಕ್ಕೆ 3 ಕಿತ ನಾನು VGT ಅವ್ರು ನಗರಸಭೆಗೆ ಫೋನ್ ಮಾಡ್ತೀನಿ, ಸರ್ ಈ ಥರ ಕಂಪ್ಲೇಂಟ್ ಆಗಿದೆ, ಬನ್ನಿ ಸ್ವಲ್ಪ ಕ್ಲೀನ್ ಮಾಡಿ ಅಂತ. ಅದೇ ತುಳ್ಕೊಂಡು ಹೋಗ್ತಾನೆ ಇರ್ತಾರೆ. ನಂಗೆ VGT ಸಮಸ್ಯೆ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಚಿರಂಡಿದು ಒಂದು ಸಮಸ್ಯೆ ಇದೆ. ಚಿರಂಡಿ ನೋಡ್ಕೊಳ್ಳಿ, ನೀವೇನು ಒಂದು ವೀಡಿಯೋ ಮಾಡ್ಕೊಳ್ಳಿ. ಉದ್ದಕ್ಕೆ 1 ಅಡಿ ಇಲ್ಲ ಚಿರಂಡಿ. ಅದು ಹಳೆ ಕಾಳದು, ಸಪ್ಡಿಗಳು ಕಳ್ಳಿರೋದು, ಅದು 1 ಅಡಿನೇ ಇರೋದು. ಮಳೆ ಏನಾನ ಬಿದ್ದರೆ ಇವಾಗ ಎಲ್ಲ ಮನೆಗಳು ಚೆಕ್ ಮಾಡಿ ಬೇಕಾದರೆ ನೀವು, ಮನೆಗಳು ಡೌನ್ ಇದೆ. ಆ ಚಿರಂಡಿಯಿಂದ ಎಲ್ಲ ನೀರು ಒಳಗಡೆ ಹೋಗ್ತಾ ಇರ್ತದೆ. ಆ ಚಿರಂಡಿಗಳ ಗ್ಯಾಪು ಬಿಟ್ಬಿಟ್ಟಿದೆ, ಆ ಗ್ಯಾಪಿಂದ ನೀರು ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವೇನು ಹೇಳಿದ್ದೀವಿ, JCB ಇವಾಗ ರೋಡ್ ವಾಕಕ್ಕೆ ಬಂದಿದ್ರು, ನಾವು JCB ಸ್ಟಾಪ್ ಮಾಡಿ ಹಿಂದ್ಗಡೆ ಕಳಿಸಿದ್ದೀವಿ ನಾವು. ಯಾಕಂದರೆ ನಮಗೆ ಫಸ್ಟ್ ಈ ಸಮಸ್ಯೆಗಳು ಕ್ಲಿಯರ್ ಮಾಡಿ, ಎಲ್ಲ ಫಸ್ಟ್ ಒಂದು ವಾಟರ್ ಕಲೆಕ್ಷನ್ ಹಾಕಿ, ಒಂದು VGT ಕಲೆಕ್ಷನ್ ಹಾಕಿ, ಒಂದು ಚಿರಂಡಿ ಕಲೆಕ್ಷನ್ ಹಾಕಿಬಿಟ್ಟು ಮತ್ತೆ ರೋಡ್ ಹಾಕ್ಕೊಂಡಿದ್ದೀವಿ. ಇವಾಗ ಹಾಕೋದು, ರೋಡ್ ಆಗಿಬಿಟ್ಟು ಹೋಗ್ಬಿಡ್ತಾರೆ. ಮತ್ತು ವಾಟರ್ ಕಲೆಕ್ಷನ್ಗೆ VGT ಕಲೆಕ್ಷನ್ ಮತ್ತೆ ಇದು ಮಾಡೋದು. ಮತ್ತೆ ಏನು ಮಾಡ್ತಾರೆ ಅಂದರೆ ಆಗಿಬಿಡ್ತಾರೆ, ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಮತ್ತು ಏನಾಗತ್ತಂದ್ರೆ ಹಂಗೆ ಅದು ನೈಟ್ ಬಂದು ಬೇಕಾದ್ರೆ 9 ಗಂಟೆಯಲ್ಲಿ ಬಂದರೆ ಬಿದ್ದೋಗ್ತಾರೆ ಜನ, ಹಂಗೆ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ನಾವೇನು ಹೇಳ್ತಾಯಿದ್ದೀವಿ, ನಮಗೆ ಇಲ್ಲಿ ಸಮಸ್ಯೆಗಳು VGTದು ಇರಲಿ, ನೀರ್ದಿರಲಿ, ಒಂದು ಚಿರಂಡಿದಿರಲಿ, ನಮಗೆ ಸಮಸ್ಯೆಗಳು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ. ಕ್ಲಿಯರ್ ಆದಮೇಲೆ ನಮಗೆ ರೋಡ್ ಹಾಕಿಕೊಡಿ ಅಂತ ನಾವು ಒಂದು ಅವ್ರಿಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಹರೀಶ್ ಅಂತ ಯಾರೋ ಒಂದು ಇಂಜಿನಿಯರು, ಹರೀಶ್ ಅಣ್ಣ ಅಂತ ಅವರು ಕಾಂಟ್ರಾಕ್ಟ್ ತೊಗೊಂಡಿದ್ದಾರಂತೆ. ಅವ್ರಿಗೆ ರಿಕ್ವೆಸ್ಟ್ ಒಂದು ಮಾಡ್ಕೊಂಡಿದ್ದೀನಿ. ಫಸ್ಟ್ ನಮ್ಗೆ VGT, ಒಂದು ವಾಟರ್ ಕಲೆಕ್ಷನು, ಒಂದು ಚಿರಂಡಿ, ನಮಗೆಲ್ಲ 3 ಸಮಸ್ಯೆ ಕ್ಲಿಯರ್ ಮಾಡಿ ರೋಡ್ ಹಾಕ್ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಇಲ್ಲಿ ಪರಿಸ್ಥಿತಿ ನೀವೇ ನೋಡಿ, ನೀರು ಎಲ್ಲೆಲ್ಲಿ ಹೋಗ್ತಾ ಇದೆ, ಎಲ್ಲೆಲ್ಲಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇರಿ. ಎಲ್ಲೆಲ್ಲಿ ಕಲೆಕ್ಷನ್ ನೀವೇ ಬೇಕಾದರೆ ನಾನು ಪಾಯಿಂಟ್ಗಳು ತೋರಿಸ್ತೀನಿ. ಆ 3 ಇಂಚ್ ಪೈಪ್ ಇರೋದು ಎಷ್ಟು ನೀರು ಡ್ಯಾಮೇಜ್ ಆಗ್ತಾ ಇದೆ ಗೊತ್ತಾ. ಜನಕ್ಕೆ ಸೇರಿಸ್ತಾ ಇಲ್ಲ ಅದು ನೀರು. ಯಾಕಂದರೆ ನಮ್ಗೆ ಹೊಸ ಪೈಪ್ ಕರೆಕ್ಟಾಗಿ ಹಾಕ್ಕೊಡಿ. ಇವ್ರು ಯಾರಿಗೂ ಮೇಲ್ಗಡೆ ಹಾಕ್ಕೊಳೋದು, ರೋಡ್ ಹೋಗಿಬಿಡೋದು, ಮತ್ತೆ ಪೈಪ್ ಲೈನಿಂಗು, ಮತ್ತು VGT ಹಾಕೋದು, ಮತ್ತು ನಮಗೆ ತೊಂದರೆ ಆಗೋದು. ಮತ್ತು ಆ ರೋಡ್ ಹಾಕಲ್ಲ, ಸರಿಪಡಲ್ಲ ಅವರು, ಮತ್ತು ಹಂಗೆ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಫಸ್ಟ್ ಇಲ್ಲಿಂದನೇ ನಾವು ಕೆಲಸ ಮಾಡಿಕೊಡಿ, ಮತ್ತು ರೋಡ್ ಹಾಕ್ಕೊಡಿ ಅಂತ ನಾವು ಒಂದು ಇದು ಮಾಡ್ಕೊತಾ ಇದ್ದೀವಿ. ಅಷ್ಟೇ ನಾನು ಹೇಳೋದು. ಇಂಜಿನಿಯರ್ ಏನು ಹೇಳಿದ್ದಾರೆ ಅಂದರೆ, ಇವಾಗ ನಾನು ಫಸ್ಟ್ VGT ಕಂಪ್ಲೀಟ್ ಮಾಡಿ, ಮತ್ತು ಒಂದು ಚಿರಂಡಿದು ಕಂಪ್ಲೀಟ್ ಮಾಡಿ, ಆ ವಾಟ್ರದ್ದು ನಾನು ನಗರಸಭೆಯಲ್ಲಿ ಮಾತಾಡಬೇಕು. ವಾಟ್ರದ್ದು ಮಾತ್ರ ನಗರಸಭೆಯಲ್ಲಿ ಮಾತಾಡಿಬಿಟ್ಟು ನಾನು ಅದೇನಿದೆ ಮಾಡಿಕೊಂಡು ನಿಮಗೆ ರೋಡ್ಗೆ ಫಸ್ಟ್ ಹೇಳ್ತಾಯಿದ್ದೀವಿ ಸರ್. ನಾವೇ VGTದೆಲ್ಲ ರೆಡಿ ಮಾಡಿ, ಚಿರಂಡಿ ರೆಡಿ ಮಾಡಿ, ವಾಟ್ರದ್ದು ಸ್ವಲ್ಪ ನಗರಸಭೆಗೆ ಸೇರಿಸುತ್ತೆ, ನಗರಸಭೆಯವ್ರು ಮಾತಾಡಿಬಿಟ್ಟು ಮತ್ತೆ ನಾನು ರೋಡ್ ಹಾಕ್ಕೊಡ್ತೀನಿ ಅಂತ ಅವ್ರು ಮಾತು ಕೊಟ್ಬಿಟ್ಟು ಹೋಗಿದ್ದಾರೆ. ವಾಟರ್ ಪೈಪು ಅವ್ರು ಕಳಿಸಿ ಅಂತ ಹೇಳಿದ್ರು. ನಾವು 3 ತಿಂಗಳ ಹಿಂದ್ಗಡೆ ಹೇಳಿದ್ದೀವಿ.